ಜೇನು ಕುರುಬರು ಕರ್ನಾಟಕದಲ್ಲಿ ನೆಲೆಗೊಂಡ ಜನರಲ್ಲಿ ಮೊದಲಿಗರು. ಇವರಿಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಕರ್ನಾಟಕದ ಇಂದಿನ ನಮಗೆಲ್ಲ ಈ ಜೇನು ಕುರುಬರೇ ಪೂರ್ವಿಕರಂದರೆ ಅದು ಅತಿಶಯೋಕ್ತಿ ಆಗಲಾರದು. ಇವರ ಹೆಸರೇ ಸೂಚಿಸುವಂತೆ ಕುರುಬ ಅಂದರೆ ಹುಡುಕುವವನು ಅಥವಾ ಅರಿಸುವವನು ಅಂತ. ಜೇನು ಕುರುಬ ಅಂದರೆ ಜೇನನ್ನು ಹುಡುಕುವವನು. ಇವರು ಕಾಡನ್ನೇ ನಂಬಿ ಅದರಲ್ಲಿ ಸಿಗುವ ಪದಾರ್ಥಗಳನ್ನು ಸೇವಿಸಿ ಬಾಳುವವರು. ಮಾನವನು ಹಳ್ಳಿಗಳಲ್ಲಿ ನೆಲೆಸುವ ಮೂಲಕ ಕಾಡುಗಳಲ್ಲಿ ಅಲೆದು ಬೇಟೆಯಾಡಿ ಬದುಕುತ್ತಿದ್ದನೋ ಅದನ್ನು ಜೇನು ಕುರುಬರು ಇನ್ನೂ ಮಾಡಿಕೊಂಡು ಬರ್ತಾ ಇದ್ದಾರೆ ಹಾಗೂ ನೆಮ್ಮದಿಯ ಬಾಳ್ವೆ ಮಾಡ್ತಾ ಇದ್ದಾರೆ. ಅವರಿಗೆ ಕಾಡನ್ನು ಬಿಟ್ಟು ನಾರಿಗೆ ಬರಬೇಕು ಎಂಬ ಯೋಚನೆಯೇ ಇಲ್ಲ. ಇಂದಿನ ಕಂಪ್ಯೂಟರ್ ಯುಗದಲ್ಲಿ ತಮ್ಮ ಬಳಿ ಆಧುನಿಕ ಬದುಕಿಗೆ ಬೇಕಾದ ಯಾವುದೇ ವಸ್ತುಗಳಲ್ಲದೆ ಮತ್ತು ಅವಕ್ಕೆ ಆಸೆ ಪಡದೆ ಮುಗ್ಧ ಜೀವನನ ನಡೆಸ್ಕೊಂಡು ಬರ್ತಾ ಇರೋರು ಈ ಜೇನು ಕುರುಬರು. ಇವರಿಗೆ ಮಲೆ ಮಹದೇಶ್ವರನೇ ಕುಲದೇವ. ಜೇನು ಕುರುಬರು ಇಂದಿನ ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲೆಯ ಕಾಡುಗಳಲ್ಲಿ ವಾಸಿಸುತ್ತಿದ್ದಾರೆ. ಆದರೆ ಕರ್ನಾಟಕ ಸರ್ಕಾರ ಕಾಡಿನಲ್ಲಿ ವಾಸಿಸುವ ಜನರನ್ನು ನಾಡಿಗೆ ತರುವ ಯೋಜನೆ ತುಂಬ ಜನ ಕಾಡು ಕುರುಬರು, ಸೋಲಿಗರು ಹಾಗೂ ಜೇನು ಕುರುಬರನ್ನು ತಾವೇ ಸಾವಿರಾರು ವರ್ಷಗಳಿಂದ ವಾಸಿಸುತ್ತಿದ್ದ ಕಾಡುಗಳಿಂದ ಒಕ್ಕಲೆಬ್ಬಿಸುತ್ತಿರುವಂಥದ್ದು ಈಗಿನ ಬೆಳವಣಿಗೆ. ಜೇನು ಕುರುಬರು ಆನೆಗಳನ್ನು ಪಳಗಿಸುವುದರಲ್ಲಿ ನಿಪುಣರು. ತುಂಬ ಜನ ಜೇನು ಕುರುಬರು ಮಾವುತರಾಗಿ ಮೈಸೂರು ದಸರಾ ಹಬ್ಬದ ಸಮಯದಲ್ಲಿ ಪಾಲ್ಗೊಳ್ಳುತ್ತಾರೆ ಹಾಗೂ ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಕಾಡಿನ ರಕ್ಷಣೆಗೆ ಕೆಲಸಕ್ಕೆ ಸೇರಿರುತ್ತಾರೆ. ಚಾರಿತ್ರಿಕವಾಗಿ ಹೇಳಬೇಕು ಅಂದರೆ ಜೇನು ಕುರುಬರು ಪಲ್ಲವ ಮತ್ತು ಚೋಳ ರಾಜರಿಗೆ ಕಾಡಿನಿಂದ ಆನೆಗಳನ್ನು ಪೂರೈಸುತ್ತಾ ಇದ್ದರು. ಜೇನು ಕುರುಬರು ಮಾತನಾಡುವ ಭಾಷೆಗೆ ಜೇನುಡಿ ಅಂತಾರೆ. ಕೇಳೋದಕ್ಕೆ ಎಷ್ಟು ಚೆಂದ ಆಗಿದೆ ಅಲ್ವಾ? ಇದು ಕನ್ನಡಕ್ಕೆ ಮತ್ತು ತಮಿಳಿಗೆ ತುಂಬ ಹತ್ತಿರವಾಗಿರುವಂಥ ಭಾಷೆ. ಹೀಗಿರುವಂಥ ಒಂದು ವಿಶಿಷ್ಟ ಜನರ ಜೀವನ ಶೈಲಿನ ತಿಳ್ಕೊಳ್ಳುವಂಥ ಪ್ರಯತ್ನನ ನಾವು ಮಾಡಿದ್ದೀವಿ.